ಈ ವಿಡಿಯೋ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 10 to 15% ಡಿಸ್ಕೌಂಟ್ ಗ್ಯಾರಂಟಿ. ನಿಮ್ಮ ಗಾಡಿನ ಹೊಸದಾಗಬೇಕು ಅಂದ್ರೆ ಇಲ್ಲಿ ಬರ್ಬೋದು. 1.5 ಇಂಚ್ ಹೋದ್ರೆ ಸಾಕು, ಮೈಲೇಜ್ ಇಂಪ್ರೂವ್ ಆಗುತ್ತೆ. ಈಗ ನಿಮ್ಮ ಗಾಡಿಗೆ ಎಷ್ಟು ಗ್ಯಾಸ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. 1700 ರೂಪಾಯಿಂದಾನೇ ನಿಮ್ಮ ಗಾಡಿನ ಎಷ್ಟು ಸ್ಲೋ ಆಗಿ ಕೇಳಿಸ್ತಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾವು ಜೀಪ್ ತೊಗೊಂಡಿರೋದು ತುಂಬ ಜನ ಗೊತ್ತಾಗಿರುತ್ತೆ. ನಮ್ಮ ಜೀಪ್ ಇಲ್ಲೇ ಇದೆ, ನೋಡಿದ್ರೇ ಎಷ್ಟೊಂದು ಜನ ಕೇಳ್ತಿದ್ರಿ ಜೀಪ್ ವಿಡಿಯೋಸ್ ಎಲ್ಲ ಮಾಡಿ ಅಂತ. ಸೊ ನನ್ನ ಜೀಪಲ್ಲಿ ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ವೆಹಿಕಲ್ಸು ಜಾಸ್ತಿ ಓಡ್ತಾ ಪವರ್ ಕಮ್ಮಿ ಆಗೋದು, ಮೈಲೇಜ್ ಕಮ್ಮಿ ಆಗೋದು, ಮತ್ತು ಇಂಜಿನ್ ನಾಯ್ಸ್ ಬರೋದು, ಆ ಥರ ಎಲ್ಲ ಬರುತ್ತೆ. ಸೊ ನನ್ನ ಜೀಪಲ್ಲೂ ರೆಗ್ಯುಲರ್ ಕಾಮನ್ ಆಗಿ ಅದು ಬಂದಿದೆ. ಇಂಜಿನ್ ನಾಯ್ಸು ಮತ್ತು ಪವರ್ ಕಮ್ಮಿ ಆಗೋದು, ಮೈಲೇಜ್ ಕಮ್ಮಿ ಆಗೋದೆಲ್ಲ ಆಗಿದೆ. ಸೊ ಅದಕ್ಕೆ ನಾನು ಹುಡುಕ್ತಾ ಇದ್ದೆ, ಏನಪ್ಪ ಇದು ಪ್ರಾಬ್ಲಮ್ ಬಂದಿದೆ, ಏನು ಸೊಲ್ಯೂಷನು ಅಂತ ಹುಡುಕ್ತಿರುವಾಗ, ಗೂಗಲೆಲ್ಲ ಮಾಡ್ತಿರುವಾಗ ಒಂದು ಒಳ್ಳೆ ವೆಬ್ಸೈಟ್ ಸಿಕ್ತು. ಅದು ಯಾವುದಂದರೆ ಮೋಟರ್ ಮಿನಿಯನ್ಸ್ ಅಂತ. ಸೊ ಮೋಟರ್ ಮಿನಿಯನ್ಸು ಇವ್ರು ಸ್ಪೆಷಲಾಗಿ ಏನು ಮಾಡ್ತಾರೆ ಅಂದರೆ ಡಿಕಾರ್ಬನೈಸೇಷನ್ ಅಂತ ಮಾಡ್ತಾರೆ. ಡಿಕಾರ್ಬನೈಸೇಷನ್ ಅಂದರೆ ಇಂಥ ಒಂದು ಮೆಥಡ್ ಇದೆ. ಆ ಮೆಥಡ್ ಯೂಸ್ ಮಾಡಿಬಿಟ್ಟು ಒಂದು 30 to 40 ಮಿನಿಟ್ಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಗಾಡಿಗೆ ಏನೇನೋ ಹಾಕ್ತಾರೆ, ಪೈಪಲ್ಲಿ ಹಾಕಿದ್ರೆ ಮುಂಚೆ ಏನಾದ್ರು ವೈಬ್ರೇಷನ್ ಏನಾದ್ರು ಇದ್ದರೆ, ಮೈಲೇಜ್ ಏನಾದ್ರು ಕಮ್ಮಿ ಬರ್ತಾ ಇದ್ರೆ, ಮತ್ತು ಇಂಜಿನ್ ನಾಯ್ಸ್ ಏನಾದ್ರು ಬರ್ತಿದ್ರೆ, ಡಿಕಾರ್ಬನೈಸೇಷನ್ ಏನಾದ್ರು ಮಾಡಿದರೆ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಮೈಲೇಜ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮಗೆ ಇಂಜಿನ್ ನಾಯ್ಸ್ ಏನೂ ಬರಲ್ಲ, ಮತ್ತು ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆ ಥರ ಎಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ಎಲ್ಲ ಪ್ರೋಸೆಸ್ ಎಲ್ಲ ನೋಡೋಣ ಯಾವ ಥರ ಇರುತ್ತೆ. ಮತ್ತು ನಾನು ಕೂಡ ಕೇಳಿದ್ದೀನಿ, ಸರ್ ಇವತ್ತು ನಾನು ನನ್ನ ಜೀಪ್ನ ಮಾಡಿಸ್ತಾ ಇದ್ದೀನಿ, ನಾನು ಸ್ಯಾಟಿಸ್ಫೈ ಆದರೆ ಕಸ್ಟಮರ್ಸ್ಗೆಲ್ಲ ನಾನು ಇವತ್ತು ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ ಅಂತ. ಸೊ ಇವತ್ತು ವೀಡಿಯೋ ಮಾಡ್ತಾ ಇದ್ದೀವಿ, ಅಂದರೆ ಡಿಕಾರ್ಬನೈಸೇಷನ್ ಮಾಡಿಬಿಟ್ಟು ಯಾವ ಥರ ಇರುತ್ತೆ, ಯಾವ ಥರ ಫೀಲ್ ಕೊಡ್ತಿದೆ, ಯಾವ ಥರ ಚೇಂಜಸ್ ಎಲ್ಲ ಬರ್ತಿದೆ ಎಲ್ಲನೂ ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಚಾನಲ್ ಕಡೆಯಿಂದ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಇವ್ರಿಗೆ ಹೇಳಿದ್ರೆ ನಿಮಗೆ 10 to 15% ಆಫರ್ ಕೂಡ ಕೊಡ್ತಿದ್ದಾರೆ. ಅದು ಯಾವುದಂತ ಹೇಳ್ತೀನಿ. ಸೊ ಶುರು ಮಾಡೋಣ, ಓನನ್ನು ಇಂಟ್ರೊಡ್ಯೂಸ್ ಮಾಡೋಣ, ಯಾವ ಥರ ಇದೆ ಪ್ರೋಸೆಸ್ಸು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ಮೋಟರ್ ಮಿನಿಯನ್ಸ್ ಶಾಪ್ ಒಳಗೆ ಬಂದಿದ್ದೀವಿ. ಬ್ಯಾಕ್ಗ್ರೌಂಡಲ್ಲೇ ನೋಡ್ತಿರ್ಬೋದು ಮೋಟರ್ ಮಿನಿಯನ್ಸ್ ಅವ್ರದ್ದು ಲೋಗೋ ಕೂಡ ಇದೆ. ಮತ್ತು ಇನ್ನೊಂದು ಏನಾದರೂ ಅಂದರೆ ಬಿಸ್ನೆಸ್ ಏನಾದ್ರು ನೀವು ಸ್ಟಾರ್ಟ್ ಮಾಡಬೇಕು, ಡಿಕಾರ್ಬನೈಸೇಷನ್ ಬಗ್ಗೆ ಅನ್ನೋ ಕೂಡ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು ಅದ್ರ ಬಗ್ಗೆ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸಾಗರ್ ಅಂತ ಇದೆ. ನಮಸ್ಕಾರ ಸರ್. ಪವನ್ ನಮಸ್ಕಾರ. ಪವನ್ ಸರ್, ಇವಾಗ ನೋಡಿ ಒಂದು ವಿಡಿಯೋ ಮಾಡೋಣ. ನಾನು ಯೂಶ್ವಲಿ ಹುಡುಕ್ತಾ ಇರ್ತೀನಿ ಯಾವುದು ಚೆನ್ನಾಗಿರುತ್ತೆ, ಯಾವುದು ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಕಸ್ಟಮರ್ ಸರ್ವಿಸ್ ಅಂತ ಕೊಟ್ಟಾಗ ನಿಮ್ಮದು ರಿವ್ಯೂಸು ವೆಬ್ಸೈಟ್ ಎಲ್ಲ ನೋಡಿದಾಗ ನನ್ನ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ನನ್ನ ಗಾಡಿ ಕೂಡ ತೊಗೊಂಬಂದಿದ್ದೀನಿ. ಇವಾಗ ಜೀಪ್ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಮೈಲೇಜ್ ಸ್ವಲ್ಪ ಇಲ್ಲ, ಪವರ್ ಇಲ್ಲ, ಮತ್ತು ಇಂಜಿನ್ ನಾಯ್ಸ್ ಬರ್ತಿದೆ ಅಂತ. ನೆಕ್ಸ್ಟು ಸ್ಯಾಟಿಸ್ಫೈ ಆದರೆ ನನ್ನ ಗಾಡಿ ಕೂಡ ತೊಗೊಂಬರ್ತೀನಿ. ಇವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಾದರೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನಾನು. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೇಳೋಣ ಅಂತ. ಸರ್, ಫಸ್ಟ್ ಆಫ್ ಆಲ್ ನಿಮ್ಮದು ಲೊಕೇಶನ್ ನಾನು ಹೇಳ್ಬಿಡ್ತೀನಿ. ಸೊ ಲೊಕೇಶನ್ ಬಂದ್ಬಿಟ್ಟು ಇವ್ರದ್ದು ಬೆಂಗಳೂರು, ನಿಮಗೆ ಕುಮಾರಸ್ವಾಮಿ ಲೇಔಟ್ ದಯಾನಂದ ಸಾಗರ್ ಕಾಲೇಜ್ ಇರುತ್ತಲ್ಲ, ಅಲ್ಲೇ ನಿಮಗೆ ಕದ್ರನಹಳ್ಳಿ ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜಿಂದನೇ ನೀವು ಡೌನ್ ಬಂದರೆ ಸ್ವೀಟ್ ಸಾಗರ್ ಅಂತ ಒಂದು ಹೋಟೆಲ್ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಬಂದ್ಬಿಡ್ತೀರಾ. ಸರ್, ಇವಾಗ ಡಿಕಾರ್ಬನೈಸೇಷನ್ ಅಂದರೆ ಏನು ಸರ್? ಸೊ ಬೇಸಿಕಲಿ ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ವಿ ಡೋಂಟ್ ರಿಮೂವ್ ಎನಿ ಇಂಜಿನ್ ಸ್ಪೇರ್ ಪಾರ್ಟ್ಸ್ ಆಗಲಿ ಏನೂ ಬಿಚ್ಚೋದಿಲ್ಲ. ಸೊ ಏರ್ ಫಿಲ್ಟರ್ ಥ್ರೂ ನಾವು HHO ಗ್ಯಾಸ್ ಅಂತ ನಾವು ಹೇಳ್ತೀವಿ, ಹೈಡ್ರೋ ಆಕ್ಸೈಡ್ ಅಂತ ಗ್ಯಾಸ್ ಇಂಜೆಕ್ಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಅ ಮಿಷಿನ್ ಹಿಯರ್. ಸೊ ದಿಸ್ ಇಸ್ ದ ಮಿಷಿನ್ ವಿಚ್ ಪ್ರೊಡ್ಯೂಸಸ್ ದಟ್ ಪರ್ಟಿಕ್ಯುಲರ್ ಗ್ಯಾಸ್. ಆ ಗ್ಯಾಸ್ ಈ ಥ್ರೂ ಏರ್ ಫಿಲ್ಟರ್ ಹಾಕಿದಾಗ ಅದು ಬಂದ್ಬಿಟ್ಟು ಕಾರ್ಬನ್ ಕಂಟೆಂಟ್ನ ಇಟ್ ಸ್ಟಾರ್ಟ್ಸ್ ಮೆಲ್ಟಿಂಗ್ ಇನ್ಸೈಡ್ ಆ್ಯಂಡ್ ಇಟ್ ಕಮ್ಸ್ ಔಟ್ ಥ್ರೂ ದಿ ಸೈಲೆನ್ಸರ್. ಸೊ ದಿಸ್ ಇಸ್ ಅ 30-minute ಪ್ರೋಸೆಸ್ಸು. ಸೊ ಇದ್ರ ಜೊತೆ ನಾವು ಫ್ಯೂಲ್ ಇಂಜೆಕ್ಟರ್ಸು ಮತ್ತು ECR ಅಂತ ಹೇಳ್ತೀವಿ. ECR ಕ್ಲೀನ್ ಆಗುತ್ತೆ ಇದರಿಂದ, ಮತ್ತು ಜೆಟ್ಟು ಕ್ಲೀನ್ ಆಗುತ್ತೆ ಇದರಿಂದ, ಮೈಲೇಜ್ ಬರುತ್ತೆ ಇದರಿಂದ, ಇಂಜಿನ್ ನಾಯ್ಸ್ ಅರೆಸ್ಟ್ ಆಗುತ್ತೆ ಇದರಿಂದ, ವೈಬ್ರೇಷನ್ ಬರೋದಿಲ್ಲ, ಮತ್ತು ಸ್ಮೂತ್ನೆಸ್ ಇರುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜಸ್ಸು ಇದರಿಂದ ಇದೆ. ಸೊ ಇವಾಗ ಸರ್, ನಾನು ಇವಾಗ ಹೊಸ ಗಾಡಿ ತೊಗೊತೀನಿ, ಹೊಸ ಕಾರ್ ತೊಗೊತೀನಿ, ಹೊಸ ಬೈಕ್ ತೊಗೊತೀನಿ, ನನ್ನ ಗಾಡಿಗೆ ಆಗುತ್ತಾ? ಇದು ಹೆಂಗೆ ನಾವು ಇದ್ರದ್ದು ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ವಿ ಕನ್ಸಿಡರ್ 10,000 kilometers ಟು ಬಿ ಡ್ರಿವನ್. ಓಕೆ. ಸೊ ಎನಿಥಿಂಗ್ ಸೇ ಫಾರ್ ಎಕ್ಸಾಂಪಲ್ 2-wheeler ಆಗಲಿ 10,000 kilometer ಡ್ರಿವನ್ ಆದಮೇಲೆ ದ 11,000 kilometers ವೆನ್ ಯು ಸ್ಟಾರ್ಟ್ ಡ್ರೈವಿಂಗ್ ದೆನ್ ಯು ಆರ್ ಬಿನ್ ಕೋಪಬಲ್ ಆಫ್ ಗೋಯಿಂಗ್ ದಿಸ್ ಡಿಕಾರ್ಬನೈಸೇಷನ್. 11,000 ಆದಮೇಲೆ 11,000 ಆದಮೇಲೆ ಯಾವುದೇ ಗಾಡಿ ಓಡಿದ್ರು ಆವಾಗ ಈ ಪ್ರೋಸೆಸ್ನ ನಾವು ಮಾಡಿಸ್ಬೋದು ಅಂತಾರೆ. ಆವಾಗಲೇ ಯೂಶ್ವಲಿ ಏನಂದರೆ ಅಷ್ಟು ಓಡಿದ್ರೆ ನಿಮಗೆ ಕಾರ್ಬನ್ ಕಂಟೆಂಟ್ ಸೇರ್ಕೊಂಡಿರುತ್ತೆ. ಎಕ್ಸಾಕ್ಟ್ಲಿ ಸರ್. ಇನ್ನೊಂದು ಏನಂದರೆ ಆ ಕಾರ್ಬನ್ ಕಂಟೆಂಟು ನೀವು ಮಿಷಿನಲ್ಲಿ ಮಾಡ್ತೀರಾ ಅಂತ ಹೇಳ್ತೀರಾ, ನಮಗೆ ಹೆಂಗೆ ಗೊತ್ತಾಗುತ್ತೆ ಅದೆಲ್ಲ ಈಚೆ ಬರ್ತಿದ್ಯಾ ಅಂತ? ದಟ್ ಕಮ್ಸ್ ಔಟ್ ಥ್ರೂ ಸೈಲೆನ್ಸರ್
ಸರ್ ನಾವು ತೋರಿಸ್ತೀವಿ ಆ 30 ಮಿನಿಟ್ ಪ್ರೋಸೆಸ್ ಆದ್ಮೇಲೆ Okay. ವಿ ಗಿವ್ ಅನ್ ಆಕ್ಸಲರೇಷನ್ ಆಫ್ 1.5 RPM ಅಲ್ಲಿ 1500 RPM ನಲ್ಲಿ ಆಕ್ಸಲರೇಟರ್ ಮಾಡ್ತೀವಿ ಮತ್ತೆ ಒಂದು ಟೆಸ್ಟ್ ಡ್ರೈವ್ ಹೋಗ್ತೀವಿ ಥ್ರೂ ದಟ್ ವಿ ವಿಲ್ ಶೋ ಯು ಹೌ ದ ಕಾರ್ಬನ್ ಕಂಟೆಂಟ್ ಇಸ್ ಕಮ್ ಔಟ್ ಅಂಡ್ ಇದರದ್ದು ರಿಸಲ್ಟ್ ಬಂದ್ಬಿಟ್ಟು ಇಟ್ ಇಸ್ ನಾಟ್ ದಟ್ ವಿ ಆರ್ ಗೋಯಿಂಗ್ ಟು ವೇಟ್ ಆರ್ ವಿ ಆರ್ ಗೋಯಿಂಗ್ ಟು ಸೇ ದಟ್ ನಿಮ್ಗೆ ಸರ್ ಒಂದು 50 ಕಿಲೋಮೀಟರ್ ಓಡಿಸಿ ಸರ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಏನು ಇರೋದಿಲ್ಲ. ಸೊ ಇಟ್ ಇಸ್ ಅನ್ ಇನ್ಸ್ಟೆಂಟ್ ಫೀಲ್. ಈಗ ಎಕ್ಸಾಕ್ಟ್ಲಿ ಈಗ ನೀವು ಮನೆಯಿಂದ ಬಂದಿದ್ದೀರಾ, ಯು ವುಡ್ ಹ್ಯಾವ್ ಡ್ರಿವನ್ ಯುವರ್ ವೆಹಿಕಲ್, ಯು ನೋ ಹೌ ಇಟ್ ಇಸ್, ವಾಟ್ ಇಸ್ ದಟ್, ನೀವು ಜರ್ಕ್ ಇದೆ ಸರ್ ಪಿಕಪ್ ಇಲ್ಲ ಅಂತ ಬಂದಿದ್ದೀರಾ, ಮೈಲೇಜ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತ. ಸೊ ಆಸ್ ಸೂನ್ as this 30-minute process has been completed, ನಾವು ಒಂದು ಟೆಸ್ಟ್ ಡ್ರೈವ್ ಹೋಗ್ತೀವಿ. ಆ ಟೆಸ್ಟ್ ಡ್ರೈವ್ ಅಲ್ಲೇ we can assure that you will get that particular result. That is the beauty of this particular technology called engine decarbonization ಅಂತ. ಓಕೆ, ಆಲ್ಮೋಸ್ಟ್ ಇವಾಗ ಹೊಸ ಕಾರ್ ನಾವು ಓಡಿಸ್ತೀವಲ್ಲ, ಸೊ ಅದೇ ಫೀಲ್ ನಮಗೆ ಬರುತ್ತಾ? ಎಕ್ಸಾಕ್ಟ್ಲಿ. ಸೊ ಇಂಜಿನ್ ಲೈಫ್ ಸ್ಪ್ಯಾನ್ ಕೂಡ we can also say that engine life span also will be increased by doing this engine decarbonization ಅಂತ. ಸೂಪರ್. ಸೊ ಇವಾಗ ಪ್ರೋಸೆಸ್ ನಾನು ಮಾಡಿದ್ದೀನಿ ಸರ್. ಇವಾಗ ನನ್ನ ಜೀಪ್ ಇವಾಗ ಒಂದು 36,000 ಓಡಿದೆ ಇಂಜಿನ್ ರಿಸ್ಟೋರೇಷನ್ ಆದ್ಮೇಲೆ. ರೈಟ್. ಸೊ ಇವಾಗ ನಾನು ಡಿಕಾರ್ಬನೈಸೇಷನ್ ಮಾಡ್ತಾ ಇದ್ದೀನಿ. Yes, you are eligible to do that. ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ಸ್ ಆದ್ಮೇಲೆ ಮಾಡ್ಬೋದು? ಸೊ ಫಸ್ಟ್ ಟೈಮು ನಾವು ಆಸ್ ಅ 4-wheeler ಎನಿಥಿಂಗ್ ಅಬೌವ್ 800 cc ಅಂತ ಹೇಳಿದ್ರೆ ವಿ ಹ್ಯಾವ್ ಅ ಕಟ್ ಆಫ್ ಬಿಟ್ವೀನ್ 15 to 20,000 ಕಿಲೋಮೀಟರ್ಸ್ಗೆ ನಾವು ಮಾಡೋದು. ಎನಿಥಿಂಗ್ ಡ್ರಿವನ್ ಲೆಸ್ ದೆನ್ 15,000 ಕಿಲೋಮೀಟರ್ ವಿ ಡೋಂಟ್ ಡೂ ಇಟ್. ದಟ್ ಡಸ್ ನಾಟ್ ಅಂಡರ್ಗೋ ಫಾರ್ ಅ ಡಿಕಾರ್ಬನೈಸೇಷನ್. ಸೊ ಒಂದ್ಸಲ ಮಾಡಾದ್ಮೇಲೆ ಸೇ ಫಾರ್ ಎಕ್ಸಾಂಪಲ್ 20,000 ಕಿಲೋಮೀಟರ್ಸ್ ನೀವು ಫಿನಿಶ್ ಮಾಡಿದೀರಾ, then the next would be after 12,000 kilometers driven. Okay. So 12,000 kilometer is the deadline that we have. Okay sir. ಇವಾಗ ನನ್ನ ಹತ್ರ ಪೆಟ್ರೋಲ್ ಗಾಡಿ ಇದೆ, ಡೀಸೆಲ್ ಗಾಡಿ ಇದೆ, ಆಲ್ಮೋಸ್ಟ್ ಪೆಟ್ರೋಲ್ ಡೀಸೆಲ್ ಎಲ್ಲದಕ್ಕೂ ಇದು ಮಾಡ್ತೀವಿ. ಪೆಟ್ರೋಲ್, ಡೀಸೆಲ್, CNG anything can be done. ಇವಾಗ ನನಗೆ ಇದು ಇಷ್ಟ ಆಯ್ತು, ಮಿಷಿನ್ ಎಲ್ಲ ಇಷ್ಟ ಆಯ್ತು, ಡಿಕಾರ್ಬನೈಸೇಷನ್ ಬಗ್ಗೆ ಎಲ್ಲ ಇವಾಗ ನನಗೆ ಬ್ಯಾಂಗ್ಳೂರಲ್ಲಿ ನನಗೆ ಸಿಕ್ಕಿದೆ. ಇವಾಗ ನಾನು ಮ್ಯಾಂಗ್ಳೂರು ಅಥವಾ ಇವಾಗ ಹುಬ್ಳಿ ಆ ಕಡೆ ಎಲ್ಲ ಈ ಡಿಕಾರ್ಬನೈಸೇಷನ್ ಬಗ್ಗೆ ಎಷ್ಟೋ ಜನ ಗೊತ್ತಾಗಲ್ಲ. ಇವತ್ತು ನಮ್ಮ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಅಲ್ಲೊಂದು ಫ್ರಾಂಚೈಸ್ ಇರಬೇಕು, ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಡಿಕಾರ್ಬನೈಸೇಷನ್ ಇಟ್ಕೊಂಡು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು, ಈ ಬ್ರ್ಯಾಂಡ್ನ ಗ್ರೋ ಮಾಡಬೇಕು ಅಂದರೆ ನೀವು ಬಿಸ್ನೆಸ್ ಆಪರ್ಚುನಿಟೀಸ್ ಕೊಡ್ತೀರಾ, ಫ್ರಾಂಚೈಸ್ ಇಡಕ್ಕೆ ಕೊಡ್ತೀರಾ ಅಂತ? 100% ಪವನ್. ನಾವು ವಿ ಆಲ್ಸೋ ಹ್ಯಾವ್ ಅ ಪ್ಲಾನ್ ಆಫ್ ಗಿವಿಂಗ್ ಅಪ್ ಫ್ರಾಂಚೈಸಿ. ಆಲ್ಸೋ ನಮಗೆ ಈಗ 2 ಸೆಂಟರ್ಸ್ ಪೈಪ್ಲೈನ್ ಅಲ್ಲಿ ಇದೆ ಈಗ. ಸೊ ಆಲ್ರೆಡಿ ವಿ ಆರ್ ಇನ್ ಟಾಕ್ಸ್ ವಿತ್ ದೆಮ್. ಸೊ ಒನ್ ಇಸ್ ದಟ್ ಇಸ್ ಮಾಲೂರ್ ರೋಡ್ ಅಲ್ಲಿ ಔಟ್ಲೆಟ್ ರೆಡಿ ಆಗ್ತಾ ಇದೆ, ಅಂಡ್ ಒನ್ ಮೋರ್ ಇಸ್ ದಟ್ ಇಸ್ ಜಕ್ಕೂರ್. ಸೊ 2 ಕಡೆನೂ ಆಲ್ಮೋಸ್ಟ್ ಪೈಪ್ಲೈನ್ ಅಲ್ಲಿ ಇದೆ, ಆಲ್ಮೋಸ್ಟ್ ಗೆಟಿಂಗ್ ಬಿನ್ ಫೈನಲೈಸ್ಡ್. ಸೊ ಅವ್ರು ಆಕ್ಚುಲಿ ಪ್ರಾಪರ್ಟಿ ತಗೊಂಡು ದೇ ಹ್ಯಾವ್ ಬಿನ್ ಪೇಂಟಿಂಗ್, ಒಂದ್ ಕಡೆ ಪೇಂಟಿಂಗ್ ನಡೀತಾ ಇದೆ, ಇನ್ನೊಂದ್ ಕಡೆ ಫ್ಲೋರಿಂಗ್ ನಡೀತಾ ಇದೆ. ಸೊ ಒನ್ಸ್ ದಿಸ್ ಇಸ್ ಬೀನ್ ಡನ್ ವಿ ಆಲ್ರೆಡಿ ಟೋಲ್ಡ್ ದಮ್ ಫಾರ್ ದಿ ಮಿಷಿನ್ ಎಲ್ಲ ಸೆಟಪ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ. ಸೊ ದೇ ವಿಲ್ ಬಿ ಕೈಂಡ್ ಆಫ್ ಫ್ರಾಂಚೈಸಿ ವಿತ್ ದ ಸೇಮ್ ನೇಮ್ ದೇ ಗೋನ್ ರನ್ ದಟ್ ಪರ್ಟಿಕ್ಯುಲರ್ ಔಟ್ಲೆಟ್. ಓಕೆ ಸರ್. ಇವಾಗ ನಾನು ಶಾಪ್ ತಗೊಂತೀನಿ, ರೆಂಟ್ ತಗೊಂತೀನಿ, ನಾವು ಮಿಷಿನ್ಗೆ ಎಷ್ಟು ಖರ್ಚು ಮಾಡಬೇಕು ಅದೆಲ್ಲ ಹೆಂಗೆ ಸರ್? ಸೊ ಅಪ್ರಾಕ್ಸಿಮೇಟ್ಲಿ ನಾನು ನಿಮಗೆ ಬೈಫರ್ಕೇಶನ್ ಮೇ ಬಿ ಲೇಟರ್ ಪಾರ್ಟ್ ಆಫ್ ದ ವಿಡಿಯೋ ನಾನು ಕೊಡ್ತೀನಿ. ಬಟ್ ಈಗ ಒಂದು ಅಂದಾಜಲ್ಲಿ ಹೇಳಬೇಕು ಅಂದ್ರೆ 4.5 ಲಕ್ಷವರೆಗೂ ಆಗ್ಬೋದು. 4.5 ಲಕ್ಷ ಎಂಡ್ ಟು ಎಂಡ್ ಅಂತ ಹೇಳಿದ್ರೆ ಮಿಷಿನರಿ ಕೊಡ್ತೀವಿ, ಬ್ಯಾನರ್ಸ್ ಕೊಡ್ತೀವಿ, ಫರ್ನಿಚರ್ ಕೊಡ್ತೀವಿ. ವಿಲ್ ಆಲ್ಸೋ ಗಿವ್ ಯು ಜನರೇಟರ್, ದಟ್ ಇಸ್ ಪವರ್ ಬ್ಯಾಕಪ್ ಕೊಡ್ತೀವಿ. ಜನರೇಟರ್ ಯಾಕೆ ಕೊಡ್ತೀವಿ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು UPS ಅಲ್ಲಿ ಈ ಮಿಷಿನ್ ಓಡಂಗಿಲ್ಲ. The capacity of the machine is little more than UPS capacity. Okay. So UPS now 1.5 kV agli 2 kV agli ನಾವು ಹೋದ್ರೆ the UPS cost will go high. ಅದರಿಂದ ನಾವೇನ್ ಮಾಡ್ತೀವಿ ಟು ರೆಡ್ಯೂಸ್ ದಟ್ ಕಾಸ್ಟ್ ಎಫೆಕ್ಟಿವ್ ಮಾಡೋದಕ್ಕೆ ವಿ ಗಿವ್ ಜನರೇಟರ್ ಫಾರ್ ದಿಸ್. ಪವನ್ ಇದ್ರದ್ದು ಪ್ರೈಸಿಂಗ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ 50 cc ಟು 15,000 cc ವರೆಗೂ ವಿ ಆರ್ ಎಲಿಜಿಬಲ್ ಟು ಡೂ ವಿತ್ ದಿಸ್ ಪರ್ಟಿಕ್ಯುಲರ್ ಮೆಷಿನ್. ಸೊ ಈಗ ನಾವು 50 cc ಇಂದ 200 cc ವರೆಗೂ ಅಂದ್ರೆ ಬೈಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ 700 rupees ಚಾರ್ಜ್ ಮಾಡ್ತಾ ಇದೀವಿ. ದ ಕಾರ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ 800 cc ಟು 2.6 cc 1,700 rupees ಚಾರ್ಜ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಎನಿಥಿಂಗ್ ದ ಬೈಕ್ ಅಬೌವ್ 300 cc ಅಂತ ಹೇಳಿದ್ರೆ ವಿ ಆರ್ ಚಾರ್ಜಿಂಗ್ 900 rupees. ಸೊ ಎನಿಥಿಂಗ್ ಅಬೌವ್ 2.6 cc ಇಂದ 4,000 cc ವರೆಗೂ ಹೋದ್ರೆ ದ ಚಾರ್ಜಸ್ ವುಡ್ ಬಿ 4,000 rupees. ಸೊ ಆಬ್ವಿಯಸ್ಲಿ ನಿಮ್ ಕಡೆ ಪವನ್ ಚಾನೆಲ್ ಇಂದ ಸಬ್ಸ್ಕ್ರೈಬ್ ಆಗಿ ಬರೋರ್ಗಾಗ್ಲಿ, ಲೈಕ್ಸ್ ಆಗ್ಲಿ ಬರೋರ್ಗಾಗ್ಲಿ ಅವ್ರಿಗೆ ನಾವು 10 to 15% ಡಿಸ್ಕೌಂಟ್ ಕೊಡ್ತೀವಿ.
ಓಕೆ ಸರ್, ಓಕೆ. ಸೊ ಯೂಶುವಲಿ ಇವಾಗ ಇಂಜೆಕ್ಟರ್ ಕ್ಲೀನ್ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ತೀರಾ? ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ನಮಗೆ ಕಾರ್ಬನ್ ಕಂಟೆಂಟ್ ಇನ್ ದ ಮಷೀನ್, ಇನ್ ದ ಇಂಜಿನ್ ಅಂತ ಹೇಳಿದ್ರೆ ಅದರಲ್ಲಿ ಕ್ಲೀನ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಮಿಷಿನ್ ಎಮಿಟ್ ಮಾಡುತ್ತೆ ಗ್ಯಾಸ್. ಸೊ ನೀವು ಕೇಳಿರೋ ಕ್ವಶನ್ ಬಂದ್ಬಿಟ್ಟು ಇಂಜೆಕ್ಟರ್ಸ್ ಹೆಂಗ್ ಕ್ಲೀನ್ ಮಾಡ್ತೀರಾ ಅಂತ, ದಟ್ಸ್ ಅ ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಅದಕ್ಕೆ ನಾವು ಪರ್ಟಿಕ್ಯುಲರ್ ಅಡಿಕ್ಟಿವ್ ಅಂತ ಯೂಸ್ ಮಾಡ್ತೀವಿ. ಏನು ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ LCH1 ಅಂತ ಹೇಳ್ತಾರೆ, ಮತ್ತೆ ದೇರ್ ಆರ್ ಫ್ಯೂ ಅದರ್ ಅಡಿಕ್ಟಿವ್ಸ್ ವಿಚ್ ವಿ ಗೆಟ್ ಇನ್ ದ ಪೆಟ್ರೋಲ್ ಬಂಕ್. ದಟ್ಸ್ ಆಲ್ ಅಗೇನ್ ಅನ್ ಅಡಿಕ್ಟಿವ್. ಬಟ್ ನಾವು ಯೂಸ್ ಮಾಡೋದು ಎಕ್ಸ್ಕ್ಲೂಸಿವ್ ಆಗಿ ಗ್ಯಾಸೋಲಿನ್ ಇಂದ ಅದನ್ನ ಅಬ್ಸ್ಟ್ರಾಕ್ಟ್ ಮಾಡ್ತೀವಿ. ಗ್ಯಾಸೋಲಿನ್ ಅಲ್ಲಿರೋ ಪರ್ಟಿಕ್ಯುಲರ್ ಅಬ್ಸ್ಟ್ರಾಕ್ಟ್ ಮಾಡಿ ಅದನ್ನ ಒಂದು ಲಿಕ್ವಿಡ್ ಫಾರ್ಮ್ ಆಗಿ ತಗೊಂಡ್ಬಂದು ನಮ್ದು ಲ್ಯಾಬ್ ಇದೆ, ಆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದ್ಮೇಲೆ ದ ಸೇಮ್ ಕಂಟೆಂಟ್ ಇಸ್ ಬೀನ್ ಆಡೆಡ್ ಟು ಯುವರ್ ಫ್ಯೂಲ್ ಟ್ಯಾಂಕ್. ಓಕೆ, ಇವಾಗ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ. ಪ್ರೋಸೆಸ್ ಯಾವ ಥರ ಇದೆ, ಹೆಂಗ್ ಸ್ಟಾರ್ಟ್ ಮಾಡೋಣ ಎಲ್ಲಾನು ನೋಡೋಣ ಬನ್ನಿ. ಸರ್, ಇನ್ನೊಂದು ಡೌಟ್ ಏನಂದರೆ, ನಾನು ಇವಾಗ ಫ್ರೀ ಆಗಿರ್ತೀನಿ, ನಾನು ಇಲ್ಲಿ ಬಂದು ಗಾಡಿ ತೊಗೊಂಬಂದು ಮಾಡಿಸ್ತಾ ಇದ್ದೀನಿ. ಇವಾಗ ನನ್ನ ಕೆಲಸ ಇರುತ್ತೆ, IT ಕಂಪನಿ ಇರುತ್ತೆ, ಬೇರೆ ಬಿಸ್ನೆಸ್ ಏನಾದ್ರು ಇರುತ್ತೆ, ಮನೇಲೆ ಕಾರೆಲ್ಲ ನಿಲ್ಸಿರ್ತೀವಿ. ಸೊ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡೋದು ಆ ಥರ ಆಪ್ಷನ್ ಇದೆಯಾ? ಹೌದು ಪವನ್, ಖಂಡಿತ ಇದೆ ನಮ್ಮ ಹತ್ರ ಮೊಬೈಲ್ ಸರ್ವಿಸ್. ಸೊ ಬೇಸಿಕಲಿ ನಮ್ಮ ಹತ್ರ ಇಕೋ ಗಾಡಿ ಇದೆ. ಸೊ ವಿ ಆಲ್ಸೋ ಹ್ಯಾವ್ ಮಿಷಿನರಿ ಫಾರ್ ಇಟ್. ಸೊ ಎನಿಥಿಂಗ್ ಅಬೌಟ್ 2 vehicles ಅಂತ ಬಂತು ಅಂತ ಹೇಳಿದ್ರೆ ವಿ ಆರ್ ರೆಡಿ ಟು ಗೋ ಹೆಡ್ ಫಾರ್ ದ ಡೋರ್ ಸ್ಟೆಪ್ ಸರ್ವಿಸಸ್. ಆಲ್ಸೋ ಅಡಿಷನಲಿ ಟು ಟೆಲ್ ಯು ಆನ್ ದಿಸ್, ವಿ ಆಲ್ಸೋ ಇಂಜಿನ್ ಡಿಕಾರ್ಬನೈಸೇಷನ್ ಆಫ್ ಜನರೇಟರ್ಸ್ ಫಾರ್ ಅಪಾರ್ಟ್ಮೆಂಟ್ಸ್ ಮಾಡ್ತೀವಿ. ಇಟ್ಸ್ ನಾಟ್ ಓನ್ಲಿ ದ ವೆಹಿಕಲ್ಸ್, ಇಟ್ ಈಸ್ ರಿಲೇಟೆಡ್ ಟು ದ ಜನರೇಟರ್ ಆಸ್ ವೆಲ್. ಸೊ ಜನರೇಟರ್ ಗುನುವೆ ಇಟ್ ಇಸ್ ಅಪ್ಲಿಕಬಲ್. ಎಸ್, ವಿ ಆರ್ ಡೀಸೆಲ್ ಜನರೇಟರ್ ಅದೆಲ್ಲ ಎಕ್ಸಾಕ್ಟ್ಲಿ ಅದು ಕೂಡ ಡಿಕಾರ್ಬನೈಸೇಷನ್ ಮಾಡ್ತಾರೆ. ಸೊ ಇವಾಗ ಪ್ರೋಸೆಸ್ ನೋಡೋಣ. ನನ್ನ ಗಾಡಿ ಹೊಸ ಗಾಡಿ ಥರ ಆಗುತ್ತಂತೆ. ನಿಮ್ಮ ಗಾಡಿನ ಹೊಸದಾಗಬೇಕು ಅಂದರೆ ಇಲ್ಲಿ ಬರ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಇದು ತೆಗಿಬೇಕಲ್ಲ ಸರ್? ಸೊ ಹಂಗೆ ನೋಡ್ಬೋದು, ಮುಂದೆ ಇಂಜಿನ್ನು ತೋರಿಸ್ಬೋದು ಹಂಗೆ. ಸೊ ಹೆಂಗಿದೆ ಅಂತ ಇಂಜಿನ್ ಆಲ್ಮೋಸ್ಟು ಇದು ನೋಡಿ, ಏರ್ ಫಿಲ್ಟರು, ಕೂಲೆಂಟು ಈ ಥರ ಎಲ್ಲ ಇದೆ. ಫಸ್ಟು ಹೆಂಗೆ ಸರ್ ಪ್ರೋಸೆಸ್ ಏನು ಮಾಡ್ತೀರಾ? ಸೊ ಬೇಸಿಕಲಿ ನಾವು ಇಂಜಿನ್ ಡಿಕಾರ್ಬನೈಸೇಷನ್ ಅಂತ ಹೇಳಿದ್ರೆ ಬರೀ ಡಿಕಾರ್ಬನೈಸೇಷನ್ ಮಾಡಲ್ಲ. ಓಕೆ. ಸೊ ನಾವು ಸ್ವಲ್ಪ ಡಸ್ಟ್ ನೋಡ್ತಾ ಇದೀವಿ. ಸೊ ಹ್ಯಾವಿಂಗ್ ದಿಸ್ ಡಸ್ಟ್ ನಾವು ಬ್ಲೋ ಮಾಡ್ತೀವಿ. ಫಸ್ಟ್ ಡಸ್ಟ್ ನ ಬ್ಲೋ ಮಾಡ್ತೀವಿ. ಓಕೆ. ಬ್ಲೋ ಮಾಡಿದ್ಮೇಲೆ ದೆನ್ ವಿ ಸಿ ದಿ ಇಂಜಿನ್ ಆಯಿಲ್ ಚೆಕ್ ಮಾಡ್ತೀವಿ ಹೆಂಗಿದೆ ಅಂತ. ಸೊ ಇಫ್ ಎವ್ರಿಥಿಂಗ್ ಇಸ್ ಓಕೆ ದೆನ್ ವಿ ಓಪನ್ ದಟ್ ಪರ್ಟಿಕ್ಯುಲರ್ ಏರ್ ಫಿಲ್ಟರ್ ಓಪನ್ ಮಾಡ್ಬಿಟ್ಟು ಏರ್ ಫಿಲ್ಟರ್ ನ ಬ್ಲೋ ಮಾಡ್ತೀವಿ. ಬ್ಲೋ ಮಾಡಿ ದೆನ್ ವಿ ಸ್ಟಾರ್ಟ್ ಅವರ್ ಡಿಕಾರ್ಬನೈಸೇಷನ್ ಪ್ರೋಸೆಸ್. ಓಕೆ ಸರ್, ನೀವು ಯೂಶುವಲಿ ಡಿಕಾರ್ಬನೈಸೇಷನ್ ಮಾತ್ರ ಬಂದ್ರೆ ಅದು ಮಾತ್ರ ಮಾಡಲ್ಲ, ಬೇರೆ ರ್ಯಾಟ್ ಬೈಟ್ಸ್ ಅದೇನೋ ಹೇಳಿದ್ರಲ್ಲ? ಎಕ್ಸಾಕ್ಟ್ಲಿ, ನಾವು ಇದರಲ್ಲಿ ಬಂದ್ಬಿಟ್ಟು ಈಗ ಟು ಬಿ ಹಾನೆಸ್ಟ್ ಏನು ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ತುಂಬಾ ರ್ಯಾಟ್ ಬೈಟ್ಗಳಾಗುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿರೋ ಗಾಡಿಗಳಾಗ್ಲಿ, ಬೇಸ್ಮೆಂಟ್ ಅಲ್ಲಿ ನಿಂತಿರೋ ಗಾಡಿಗಳಾಗ್ಲಿ, ಅದಕ್ಕೆ ಏನಾದರೂ ವೈರ್ ಬೈಟ್ ಅಂತ ಹೆಡ್ಲೈಟ್, ನಾರ್ಮಲಿ ನಾವು ನೋಡೋಕ್ಕಾಗೋದು ಹೆಡ್ಲೈಟ್ ವೈರಿಂಗು ಮತ್ತು ವೈಪರ್ ವೈರಿಂಗ್ ನೋಡ್ತೀವಿ. ಅದೇನಾದರೂ ಹೋಗಿತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಟೇಪಿಂಗ್ ಮಾಡಿ ಹೌದು ಮಾಡಿಕೊಡ್ತೀವಿ. ಸೊ ಇಂಜಿನ್ ಆಯಿಲ್ ಏನಾದ್ರು ಕಮ್ಮಿ ಇದ್ರೆ ಕೂಡ ಹೇಳ್ತೀರಾ? ಹೌದು, ಟಾಪ್ ಅಪ್ ಮಾಡ್ತೀವಿ. ಪ್ಲಸ್ ಆಲ್ಸೋ ಅದನ್ನ ರೀಪ್ಲೇಸ್ ಮಾಡಬೇಕಂದ್ರೆ ವಿ ಇನ್ಫಾರ್ಮ್ ದ ಕಸ್ಟಮರ್ಸ್ ಟು ಗೆಟ್ ಇಟ್ ಡನ್. ಓಕೆ ಸರ್, ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಇದು ಏರ್, ಸೊ ಈಗ ನಾವು ಏರ್ ಬ್ಲೋ ಮಾಡ್ತಾ ಇದೀವಿ. ಸೊ ಡಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏರ್ ಬ್ಲೋ ಮಾಡ್ಬಿಟ್ಟು ದೆನ್ ವಿ ವಿಲ್ ಸ್ಟಾರ್ಟ್ ದ ಪ್ರೋಸೆಸ್. ಸೊ ಈಗ ಐ ಮೀನ್ ಪ್ರೋಸೆಸ್ ಆಫ್ ಚೆಕಿಂಗ್ ದಿ ಇಂಜಿನ್ ಆಯಿಲ್. ನೋಡ್ತಾ ಇರ್ಬೋದು ಇಂಜಿನ್ ಆಯಿಲ್ ಲೆವೆಲ್ ಇಸ್ ಓಕೆ. ಸೊ ಈಗ ನಾವು ಟೆಸ್ಟ್ ಮಾಡ್ತಾ ಇರೋದು ಇಂಜಿನ್ ಆಯಿಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಂಜಿನ್ ಆಯಿಲ್ ಆಲ್ಸೋ ಸೀಮ್ಸ್ ಟು ಬಿ ಓಕೆ. ಸೊ ಮೇ ಬಿ ಅನದರ್ 5000 ಕಿಲೋಮೀಟರ್ಸ್ವರೆಗೂ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಂಗಿಲ್ಲ. ಆಮೇಲೆ ಬೇಕಾದರೆ ಯು ಕ್ಯಾನ್ ಗೆಟ್ ಇಟ್ ಚೇಂಜ್ಡ್. ಓಕೆ. ಸೊ ನೆಕ್ಸ್ಟ್ ಪ್ರೋಸೆಸ್. ಸೊ ಈಗ ನಾವು ನೆಕ್ಸ್ಟ್ ಏರ್ ಫಿಲ್ಟರ್ ರಿಮೂವ್ ಮಾಡ್ತೀವಿ. ಏರ್ ಫಿಲ್ಟರ್ ರಿಮೂವ್ ಮಾಡಿಬಿಟ್ಟು ನಾವು ಈಗ ಗ್ಯಾಸ್ ಇಂಜೆಕ್ಟ್ ಮಾಡೋಣ. ಗ್ಯಾಸ್ ಇಂಜೆಕ್ಟ್ ಮಾಡಿಬಿಟ್ಟು ಅಡಿಕ್ಟಿವ್ ಯೂಸ್ ಮಾಡ್ತೀವಿ ಫ್ಯೂಯಲ್ಗೆ. ಸೊ ಇದು ಏರ್ ಫಿಲ್ಟರ್, ಇದು ಏರ್ ಫಿಲ್ಟರ್. ಇದು ರಿಮೂವ್ ಮಾಡ್ಬಿಟ್ಟು ಇದು ರಿಮೂವ್ ಮಾಡಿಬಿಟ್ಟು ಇದ್ರೊಳಗಡೆ ನಾವು ಪೈಪ್ ಹಾಕ್ತೀವಿ. ಓಕೆ. ಸೊ ಈಗ ಏರ್ ಫಿಲ್ಟರ್ ರಿಮೂವ್ ಮಾಡಿದೀವಿ, ಇದನ್ನ ಹೋಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಏರ್ ಇನ್ ಫಿಲ್ಟರ್ ಅಂತ, ಅಂದ್ರೆ ಇಲ್ಲಿ ಸಕ್ಷನ್ ಆಗುತ್ತೆ, ಏರ್ ಸಕ್ಷನ್ ಆಗುತ್ತೆ ಇಂಜಿನ್ಗೆ. ಸೊ ಇಲ್ಲಿ ನಾವು ಈಗ ಪೈಪ್ ಇನ್ಲೆಟ್ ಮಾಡ್ತಾ ಇದೀವಿ. ಎಷ್ಟು ಒಳಗೆ ತನಕ ಹೋಗುತ್ತೆ ಸರ್ ಅದು? ಸೊ ಬೇಸಿಕಲಿ 1.5 ಇಂಚ್ ಹೋದ್ರೆ ಸಾಕು. 1.5 ಇಂಚು ಒಳಗಡೆ ಹೋಯ್ತು ಅಂದ್ರೆ ಸಾಕು. ಬಿಕಾಸ್ ಇಟ್ ಇಸ್ ಇದು ಬಂದ್ಬಿಟ್ಟು ಸಕ್ಷನ್ ಆಗುತ್ತಲ್ವಾ, ಇದು ಬ್ಲೋ ಮಾಡುತ್ತೆ. ಮಿಷಿನ್ ಬ್ಲೋಸ್ ದಟ್ ಪರ್ಟಿಕ್ಯುಲರ್ ಗ್ಯಾಸ್ ಈ ಪೈಪ್ ಅಲ್ಲಿ. ಈ ಜಾಗದಲ್ಲಿ ಸಕ್ಷನ್ ಆಗುತ್ತೆ. ಸೊ 1.5 ಇಂಚ್
ಆಲ್ಮೋಸ್ಟ್ ಹೋದರೆ ಸಾಕು. ಇಟ್ ಈಸ್ ಮೋರ್ ಎಫೆಕ್ಟಿವ್. ಇವಾಗ ಬ್ಲೂ ಕಲರ್ ಪೈಪ್ನ ಏರ್ ಫಿಲ್ಟರ್ ಒಳಗೆ ಹಾಕಿ ಟೈಟಾಗಿ ಫಿಕ್ಸ್ ಮಾಡಾಯಿತು. ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ಸೊ ಈಗ ನಾವು ಗ್ಯಾಸೋಲಿನ್ ಅಡಿಕ್ಟಿವ್ ಅಂತ ಹೇಳ್ತೀವಿ ಇದನ್ನು. ಗ್ಯಾಸೋಲಿನ್ ಎಕ್ಸ್ಟ್ರಾಕ್ಟ್ ಇದು. ಸೊ ಇದನ್ನು ನಾವು ಫ್ಯೂಲ್ ಟ್ಯಾಂಕಿಗೆ ಆ್ಯಡ್ ಮಾಡೋದು. ಫ್ಯೂಲ್ ಟ್ಯಾಂಕ್. ಸೊ ದಿಸ್ ಹೆಲ್ಪ್ಸ್ ಅಸ್ ಟು ಕ್ಲೀನ್ ದ ಪರ್ಟಿಕ್ಯುಲರ್ ಇಂಜೆಕ್ಟರ್ಸ್. ನಾವು ಇಂಜೆಕ್ಟರ್ಸ್ ಬಗ್ಗೆ ಮಾತಾಡೋದ್ವಲ್ಲ, ಸೊ ಅದು ಕ್ಲಿಯರ್ ಆಗೋದಕ್ಕೆ, ಕ್ಲೀನ್ ಆಗೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಅಡಿಕ್ಟಿವ್. ಅಲ್ಲಿ ನಾವು ಆ ಲಿಕ್ವಿಡ್ ಹಾಕಾಯ್ತು, ಅದಾದ್ಮೇಲೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೌದು, ಈಗ ನ್ಯೂಟ್ರಲ್ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಗಾಡಿನ. ಓಕೆ, ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಈಗ ಗಾಡಿ ಸ್ಟಾರ್ಟ್ ಆಗಿದೆ. ಈಗ ನಾವು ಅಲ್ಲಿ ನೋಡ್ಬೋದು, ಅಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟಿದೆ, ಏನಿದೆ, ಎಷ್ಟು ನಿಮಿಷ ತೋರಿಸುತ್ತೆ, ಸೊ ಎಷ್ಟು ಟೈಮ್ ಫ್ಲಶ್ ಆಗುತ್ತೆ ಅಂತ ನಾವು ಮಿಷಿನ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡಾಯ್ತು, ವಿ ಹ್ಯಾವ್ ಆಡೆಡ್ ದಿ ಅಡಿಕ್ಟಿವ್. ಸೊ ಈಗ ಮಿಷಿನ್ ಅಲ್ಲಿ ವಿಲ್ ಸ್ಟಾರ್ಟ್ ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್. So you can see here the vehicle is Jeep. So it is a 1.8 cc. 1.8 cc. So 1.8 cc to 3000 cc between anta ide. So idanna ನಾವು ಸೆಲೆಕ್ಟ್ ಮಾಡ್ತೀವಿ. Okay. And it is below 75000. So ಅಂದ್ರೆ ನಾವು ಈಗ ಓಡಿಸಿರೋದು 35000. Okay. So ನಾವು below 75000 ಅಂತ ಕನ್ಸಿಡರ್ ಮಾಡ್ತೀವಿ. So here you have all information. What is the instruction, ಹೆಂಗಾಗುತ್ತೆ, ಏನಾಗುತ್ತೆ ಅಂತ. So it gives you 40-minute process. So flush time, turbo flush ಅಂತ ಹೇಳ್ತೀವಿ. ಸೊ ಅದು 7 times ಆಗುತ್ತೆ. ಓಕೆ. ಸೊ ಮಿಕ್ಕಿರೋದು ನೀವು ಆಪರೇಷನ್ ನೋಡಿದ್ರೆ ದಟ್ ಇಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮಿಷಿನ್, ಎಷ್ಟು ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ, ಏನಾಗುತ್ತೆ ಅಂತ. ನೆಕ್ಸ್ಟ್ ಆಸ್ ಐ ಟೋಲ್ಡ್ ಯು ದ ಫ್ಯೂಲ್ ಲೆವೆಲ್. ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ವೆಹಿಕಲ್ ಇಟ್ ಇಸ್ ಬೀನ್ ಕನ್ಸಿಡರಿಂಗ್ 10 to 15 ಲೀಟರ್ಸ್ ಇರಬೇಕು ಅಂತ ಹೇಳ್ತಾ ಇದೆ. ಬಟ್ ಅಕಾರ್ಡಿಂಗ್ಲಿ ನಾವು ಬಿಟ್ವೀನ್ 5 to 8 ಲೀಟರ್ಸ್ ಇದ್ರೆ ಇಟ್ ಇಸ್ ಸಫಿಷಿಯಂಟ್ ಅಂತ ಹೇಳ್ತೀವಿ. ಸೊ ವಿ ಆರ್ ರೆಡಿ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್. ಸಿನ್ಸ್ ಇದು ಆಟೋಮೆಟಿಕ್ ಮಿಷಿನ್ ಆಗಿರೋದ್ರಿಂದ ಇಟ್ ಗಿವ್ಸ್ ಯು ಆಲ್ ದಿ ಫೀಚರ್ಸ್ ಹಿಯರ್. ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಕ್ಲಿಕ್ ಆನ್ ರೆಡಿ ಫಾರ್ ಆಪರೇಷನ್. ಓಕೆ. ಸೊ ಈಗ ರೆಡಿ ಫಾರ್ ಆಪರೇಷನ್ ಅಂತ ನಾವು ಕ್ಲಿಕ್ ಮಾಡಿದ್ರೆ, ಸೊ ದಿಸ್ ಇಸ್ ವಾಟ್ ದ ಪ್ರೋಸೆಸ್ ಶೋಸ್. ಈಗ ನಿಮ್ದು 1.8 cc and it is driven below 50,000 kilometers and the total process of time is 40 minutes. ಮತ್ತೆ ಫ್ಲಶ್ ಕೌಂಟ್ ಸೆಟ್ ಅಂತ ತೋರಿಸುತ್ತೆ. 8 times is required for that particular vehicle. ಓಕೆ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರೋಸೆಸ್. ಅಂಡ್ ದಿಸ್ ಇಸ್ ದಿ ಕ್ಲೀನಿಂಗ್ ದ ಕಾರ್ಬನ್. ಈ ಕ್ಲೀನಿಂಗ್ ಈ ಕಾರ್ಬನ್ ಕಂಟೆಂಟ್ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಆ ರೆಡ್ ಕಾಣ್ತಾ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಪ್ರೋಸೆಸ್ ನಾವು. ಓಕೆ. ಎಷ್ಟು ಕಾರ್ಬನ್ ಕಂಟೆಂಟ್ ಇದೆ ಅಂದ್ರೆ? ಸೊ ಇದು ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ 100% ಕಾರ್ಬನ್ ಕಂಟೆಂಟ್ ಇದ್ದೇ ಇರುತ್ತೆ. ಬಟ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಮಿಷಿನ್ ನಾವು 75 to 80% ಮಾತ್ರನೇ ಟಾರ್ಗೆಟ್ ಮಾಡ್ತಾ ಇರೋದು ಕ್ಲೀನಿಂಗ್ಗೆ. ರಿಮೈನಿಂಗ್ ವಾಟ್ ಎವರ್ ದಟ್ 10 or 20% ಕಾರ್ಬನ್ ಶುಡ್ ಬಿ ದೇರ್ ಇನ್ ದ ವೆಹಿಕಲ್, ಶುಡ್ ಬಿ ದೇರ್ ಇನ್ ದ ಇಂಜಿನ್. ಅದಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ. ಸೊ ಈಗ ನಾವು ಸ್ಟಾರ್ಟ್ ಮಾಡಿದೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ಟೈಮ್ ಗೆಟ್ಸ್ ಡಿಕ್ರೀಸ್ಡ್. ಸೊ ನೀವು ನೋಡ್ತಾ ಇರ್ಬೋದು 40 minutes ಇರೋದು 39 minutesಗೆ ಬರ್ತಾ ಇದೆ. ಸೊ ನಾವು ಇಟ್ ವಿಲ್ ಟೇಕ್ 39 minutes ಫಾರ್ ದ ಪ್ರೋಸೆಸ್. ಅಂಡ್ ಇದು ದಿಸ್ ಇಸ್ ಅ ಮೀಟರ್. ದಿಸ್ ಇಸ್ ಕಾಲ್ಡ್ ಅ ಗ್ಯಾಸ್ ರೀಡಿಂಗ್ ಮೀಟರ್ ಅಂತ. ಸೊ ಈಗ ನಿಮ್ ಗಾಡಿಗೆ ಎಷ್ಟು ಗ್ಯಾಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೀಡಿಂಗ್ ತೋರಿಸ್ತಾ ಇದೆ. ಪ್ರೋಸೆಸ್ ಆಕ್ಸಲರೇಷನ್ ಅಂತೆ. ಸೊ ನೆಕ್ಸ್ಟ್ ಆಕ್ಸಲರೇಷನ್ ಅಂದ್ರೆ ಏನ್ ಸರ್? ಸೊ ಪವನ್, ಈಗ ನಾವು ಗ್ಯಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಮಿಷಿನ್ ಇಸ್ ಬೀನ್ ಸ್ಟಾರ್ಟೆಡ್. ಸೊ ಗ್ಯಾಸ್ ಈಗ ಇಂಜಿನ್ ಒಳಗಡೆ ಅಕಾಮಿಡೇಟ್ ಆಗ್ತಾ ಇದೆ. ಈಗ ನಾವು ಆಕ್ಸಲರೇಷನ್ ಪ್ರೋಸೆಸ್ ಅಂತ ಹೇಳಿದ್ರೆ 3 minutes 3 intervals ಗೆ ರೈಸ್ ಮಾಡ್ತೀವಿ ಗಾಡಿನ ಥ್ರೂ ಆಕ್ಸಲರೇಷನ್. ಅಂದ್ರೆ 1.5 RPM ವರೆಗೂ ರೈಸ್ ಮಾಡ್ತೀವಿ. ಏನಕ್ಕೆ ರೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಗ್ಯಾಸ್ ಹೋಗ್ತಾ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಪಿಸ್ಟನ್ನು, ಗ್ಯಾಂಗ್ ಶಾಫ್ಟು ಎಲ್ಲ ಕಡೆನೂ ಹೋಗ್ಬಿಟ್ಟು ಆ ಕಾರ್ಬನ್ ಕಂಟೆಂಟ್ ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನ ಆಕ್ಸಲರೇಷನ್ ಮಾಡ್ತಾ ಇರೋದು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಆಕ್ಸಲರೇಷನ್ ನಾವು. ಸೊ ಆಕ್ಸಲರೇಟ್ ಕೊಡ್ತವ್ರೆ ಗಾಡಿದು. ಸೊ ಇವಾಗ ಪ್ರೋಸೆಸ್ ಅರ್ಧ ಆಗ್ತಿದೆ, ಇನ್ನೂ ಅರ್ಧ ಇದೆ. ಅದಕ್ಕೆ ಮುಂಚೆನೇ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಒಂದು 5-10 ನಿಮಿಷ ಆದಮೇಲೆ ಕೂಡ ಒಂದು ಇಂಜಿನ್ ನಾಯ್ಸ್ ಬರ್ತಿದ್ದು ಎಷ್ಟು ಸ್ಲೋ ಆಗಿ ಕೇಳಿಸ್ತಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ. ಇಂಜಿನ್ ನಾಯ್ಸ್ ಬಂದ್ಬಿಟ್ಟು ಜಾಸ್ತಿನೇ ಇತ್ತು. ಇವಾಗ ನೋಡಿ ಎಷ್ಟು ಕಡಿಮೆ ಬಂದಿದೆ. ಹೊಸ ಗಾಡಿ ತೊಗೊಂಡ್ರೆ ಹಿಂಗಿರುತ್ತೋ ಅದೇ ಥರನೇ ಇದೆ ನೋಡಿ, ಕೇಳಿಸ್ಕೊಬೋದು. ಅಷ್ಟು ಸ್ಮೂತಾಗಿ, ಅಷ್ಟು ಸ್ಲೋ ಆಗಿದೆ. ಇನ್ನೂ ಪ್ರೋಸೆಸ್ ನಡೀತಿದೆ. ಗಾಡಿ ಓಡ್ಸೋಕ್ಕಂತೂ ಇನ್ನೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆವಾಗಲೇ ಇಷ್ಟು ಕಾರ್ಬನ್ ಕಂಟೆಂಟ್ ಇತ್ತು, ಇವಾಗ ನೋಡಿ ಅರ್ಧಕ್ಕೆ ಬಂದಿದೆ. ಸೊ ಈ ಫುಲ್ ಟೈಮಿಂಗ್ಸ್ ಇದಾದಮೇಲೆ ಇದೆಲ್ಲ ಫುಲ್ ಕಡಿಮೆ ಆಗುತ್ತೆ.
ಆಲ್ಸೋ ನೀವು ನೋಡ್ತಾ ಇದ್ದೀರಾ ಪವನ್ ಫ್ಲಶ್ ಕೌಂಟ್ ಕೂಡ ಸೊ ಆಕ್ಚುಯಲ್ ಫ್ಲಶ್ ಕೌಂಟ್ 8 ಟೈಮ್ಸ್ ಅಂತ ಇದೆ ಸೊ 6 ಟೈಮ್ಸ್ ಆಗಿದೆ ಸೊ ಫ್ಲಶ್ ಔಟ್ಪುಟ್ ಅಂತ ಹೇಳ್ತೀವಿ ಟರ್ಬೋ ಫ್ಲಶ್ ಅಂತ ಸೊ 6 ಟೈಮ್ಸ್ ಆಲ್ರೆಡಿ ಪರ್ಫಾರ್ಮ್ ಆಗಿದೆ. ಫಿನಿಶ್ಡ್ ಆಗಿದ ತಕ್ಷಣ ತಿರ್ಗಾ ಅದು 40 ಮಿನಿಟ್ಸ್ಗೆ ವಾಪಸ್ ಹೋಗ್ಬಿಡುತ್ತೆ ಅಲ್ಲ. ರೈಟ್ ಪವನ್, ಸೊ ಯು ಕ್ಯಾನ್ ಸಿ ದ ಫಿನಿಶಿಂಗ್ ಸ್ಕ್ರೀನ್ ಈಗ. ಸೊ ಫಿನಿಶ್ ಆಗಿದೆ, ಪ್ರೋಸೆಸ್ ಇಸ್ ಬೀನ್ ಕಂಪ್ಲೀಟೆಡ್. ಸೊ ನಾವು ವಿಲ್ ಫಿಕ್ಸ್ ಬ್ಯಾಕ್ ದಟ್ ಪರ್ಟಿಕ್ಯುಲರ್ ಏರ್ ಫಿಲ್ಟರ್ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡ್ಬಿಟ್ಟು ವಿಲ್ ಹ್ಯಾವ್ ಅ ಟೆಸ್ಟ್ ಡ್ರೈವ್ ಡನ್. ಓಕೆ, ಇವಾಗ ಎಲ್ಲನೂ ಇಂಜಿನ್ ಎಲ್ಲ ಆಫ್ ಮಾಡಾಯಿತು. ನೆಕ್ಸ್ಟು ಏರ್ ಫಿಲ್ಟರ್ ಕೂಡ ಟೈಟಾಗಿ ಫಿಕ್ಸ್ ಮಾಡಾಯಿತು. ಇವಾಗ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಯಾವ ಥರ ಇದೆ ಅಂತ. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್ ಹೇಳೋಣ ಬನ್ನಿ. ಸ್ಟಾರ್ಟ್ ಮಾಡೋಣ. ನಮ್ಗೆ ಸ್ಟಾರ್ಟಲ್ಲೇ ಫೀಲ್ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸ್ಟಾರ್ಟಿಂಗಲ್ಲೇ ನಮಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ನಾನು ಗಾಡಿ ಸ್ಟಾರ್ಟ್ ಮಾಡಿದಾಗ ಒಂಥರ ವೈಬ್ರೇಷನ್ ಆಗುತ್ತೆ ಇದೆಲ್ಲ. ಸೊ ಇವಾಗ ಡಿಕಾಂಬಿನೈಸ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಓಡಿಸ್ತಾ ನಮಗೆ ಇನ್ನೂ ಫೀಲ್ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ಬರ್ತಿದೆ ಕಾರ್ಬನ್ ರಿಲೀಸ್ ಆಗಿರೋದು ಆ್ಯಕ್ಚುಲಿ. ಆಲ್ಮೋಸ್ಟು ಹೊಸ ಇಂಜಿನ್ ರೀಸ್ಟೋರ್ ಮಾಡಿದಾಗ ಹೆಂಗೆ ಫೀಲ್ ಇತ್ತು ನನಗೆ ಅದೇ ಫೀಲ್ ಕೊಡ್ತಿದೆ. ಆಲ್ಮೋಸ್ಟ್ ಆಕ್ಸಿಲೇಟ್ರ್ ತೊಳೆದ್ರೇ ನಮಗೆ ಗೊತ್ತಾಗುತ್ತೆ ಇಂಜಿನ್ ಸ್ಮೂತ್ನೆಸ್ಸು ಎಲ್ಲನೂ ಸೂಪರ್. ಈ ಒಂದು ಇಂಜಿನ್ ಸೌಂಡ್ ಕೂಡ ಸ್ವಲ್ಪ ಕಡಿಮೆ ಇದ್ದಿದ್ದು ಎಲ್ಲನೂ ಇವಾಗ ನೀಟಾಗಿ ಇದು ಮಾಡಿದೆ ಆ್ಯಕ್ಚುಲಿ. ಇದನ್ನೇ ನೋಡ್ಕೊಳ್ಳಿ, ನಿಮ್ಮ ಗಾಡಿನ ಏನಾದರೂ ಫುಲ್ಲು ಸೌಂಡ್ ಇದ್ದರೆ, ಯೂಶ್ವಲಿ ಡೀಸೆಲ್ ಗಾಡಿಗಳೆಲ್ಲ ಹೆವಿ ಸೌಂಡು, ಹೆವಿ ಕಾರ್ಬನ್ ಎಲ್ಲ ಬರುತ್ತೆ, ಸ್ಟೋರ್ ಆಗಿರುತ್ತೆ. ಆ ಥರ ಟೈಮಲ್ಲಿ ನೀವು ಡೀಸೆಲ್ ಗಾಡಿ ಆಗಲಿ ಪೆಟ್ರೋಲ್ ಗಾಡಿ ಆಗಲಿ ಬೈಕು ಎಲ್ಲನೂ ಈ ಥರ ಡಿಕಾರ್ಬನೈಸೇಷನ್ ಮಾಡಿಸ್ಕೊಂಡ್ರೆ ಅಂತೂ ಸಖತ್ ಫೀಲ್ ಕೊಡುತ್ತೆ. ನಿಮಗೆ ಹೊಸ ಗಾಡಿ ಹೆಂಗಿರುತ್ತೋ ಸೇಮ್ ಅದೇ ಫೀಲೇ ಕೊಡುತ್ತೆ. ಗಾಡಿ ಅಂತೂ ಸಖತ್ ಸ್ಮೂತಾಗಿ ಹೋಗ್ತಿದೆ. ಪವರ್ ಕೂಡ ಇನ್ಕ್ರೀಸ್ ಆಗಿದೆ. ಇವಾಗ ನಾನು ಆಕ್ಸಿಲೇಟ್ರ್ ತೊಳಿಯೋಕ್ಕಾಗಲ್ಲ ಬಿಕಾಸ್ ಸಿಗ್ನಲ್ಲು, ಬಟ್ ಆದ್ರೂ ಸ್ವಲ್ಪ ಹಿಂಗೆ ತೊಳೆದ್ರೂ ನನಗೆ ಫೀಲ್ ಗೊತ್ತಾಗ್ತಿದೆ ಡಿಕಾರ್ಬನೈಸೇಷನ್ ಬಗ್ಗೆ. ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಸುಮ್ಮನೆ ಅಂತ, ಬಟ್ ಮಾಡಿಸಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸೊ ಯಾವ ಥರ ಫೀಲ್ ಕೊಡುತ್ತೆ ಅಂತ. ಬಗ್ಗೆ ಇವತ್ತು ಗೊತ್ತಾಗಿರುತ್ತೆ ಯಾವ ಥರ ಪ್ರೋಸೆಸ್ಸು ಹೆಂಗೆಲ್ಲ ಮಾಡ್ತಾರೆ ಅಂತ. ಸೊ ನೀವೇನಾದರೂ ಡಿಕಾರ್ಬನೈಸೇಷನ್ ಮಾಡಬೇಕು ಅಂದರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಮೋಟರ್ ಮೀನಿಯನ್ಸ್ಗೆ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ಪ್ರೊಸೀಜರ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ, ಯಾವ ಥರ ಮಾಡೋದು ಹೆಂಗೆ ಅಂತ ಕೂಡ ಸಜೆಸ್ಟ್ ಮಾಡ್ತಾರೆ, ಯಾವ ಗಾಡಿಗೆ ಏನು ಅಂದ್ಕೊಡ ಕೂಡ. ಸೊ ಡಿಕಾರ್ಬನೈಸೇಷನ್ ಮಾತ್ರ ಅಲ್ಲ, ಏರ್ ಫಿಲ್ಟರ್ ಕೂಡ ಕ್ಲೀನ್ ಮಾಡ್ತಾರೆ. ನೋಡಿರ್ಬೋದು ನೀವು, ನಮ್ಮ ಗಾಡಿ ಕೂಡ ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ರು. ಮತ್ತು ಇಂಜಿನ್ ಆಯಿಲ್ ಕೂಡ ಚೆಕ್ ಮಾಡ್ತಾರೆ. ಯೂಶ್ವಲಿ ಇಂಜಿನ್ ಆಯಿಲ್ ಎಷ್ಟೊಂದು ಜನಕ್ಕೆ ಕರೆಕ್ಟಾಗಿ ಇದಿರಲ್ಲ. ಇಂಜಿನ್ ಆಯಿಲ್ ಆ ಥರ ಏನಿದ್ರು ಕೂಡ ಇವ್ರು ಹೇಳ್ತಾರೆ ಹೆಂಗೆ ಮಾಡೋದು, ಏನು ಪ್ರೊಸೀಜರ್ ಅನ್ನೋದು ಕೂಡ. ಓಕೆ, ನೋಡ್ತಿರ್ಬೋದು ಎಷ್ಟು ಕಾರ್ಬನ್ ರಿಲೀಸ್ ಆಯಿತು ಅಂತ. ಅಷ್ಟು ಇತ್ತು ಇದರಲ್ಲಿ, ಎಲ್ಲನೂ ರಿಲೀಸ್ ಆಗಿದೆ ಕ್ಲೀನಾಗೆ. ಆಲ್ಮೋಸ್ಟ್ ನೀವು ಟಾಟಾ ಏಸ್ ಗಾಡಿ ಅದೆಲ್ಲ ಲಗೇಜ್ ಗಾಡಿ ಎಲ್ಲ ತೊಗೊಂಡ್ರೆ ಬ್ಲ್ಯಾಕ್ ಸ್ಮೋಕ್ ಬರುತ್ತೆ. ನಮ್ಮ ಗಾಡಿ ಎಲ್ಲ ನೋಡ್ಬೋದು ಅಷ್ಟು ರಿಲೀಸ್ ಆಯ್ತು ಇವಾಗ ಒಂದೇ ಸತಿಗೆ. ಗಾಡಿ ಕೂಡ ಇಂಜಿನ್ ಸೌಂಡ್ ಕೂಡ ನೋಡ್ಬೋದು ಸ್ಮೂತಾಗಿದೆ. ಒಳಗಡೆ ಯೂಶ್ವಲಿ ನಾವು ಒಳಗೆ ಕುತ್ಕೊಂಡ್ರೆ ಅಷ್ಟು ಸೌಂಡ್ ಬರ್ತಿತ್ತು, ಒಳಗಡೆ ಇವಾಗ ಏನೂ ಸೌಂಡ್ ಇಲ್ಲ. ಇಂಜಿನ್ ಸೌಂಡ್ ಕೂಡ ನೋಡ್ಕೊಳ್ಳಿ, ಏನೂ ಸೌಂಡ್ ಇಲ್ಲ, ಅಷ್ಟು ಸ್ಮೂತಾಗಿ ಆಗಿದೆ. ಓಕೆ, ನಮ್ಮದು ಜೀಪ್ ಇವಾಗ ರೆಡಿ ಆಯಿತು. ಇನ್ನೊಬ್ಬರು ಕಸ್ಟಮರ್ ಕೂಡ ಬಂದಿದ್ದಾರೆ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದಿರೋದು? JP ನಗರದಿಂದ ಸರ್. JP ನಗರಿಂದ. ಸೊ ಇವ್ರ ಹತ್ರ ನೀವು ಆ್ಯಕ್ಟಿವಾ ಮಾಡಿಸ್ಕೊಂಡು ಹೋಗಿದ್ರಿ ಡಿಕಾರ್ಬನೈಸೇಷನು, ಅದ್ರದ್ದು ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? 4 ಡೇಸ್ ಮುಂದೆ ಮಾಡಿದೆ ಸರ್. ಅಂದ್ರೆ ಪಿಕಪ್ ಸ್ಲೋ ಇತ್ತು, ವೈಬ್ರೇಷನ್ ಇತ್ತು. ಇವಾಗ ಸ್ವಲ್ಪ ಇದು ಮಾಡಿದ್ಮೇಲೆ ಪಿಕಪ್ ಜಾಸ್ತಿ ಆಗಿದೆ, ವೈಬ್ರೇಷನ್ ಕಡಿಮೆ ಆಗಿದೆ, ಪ್ಲಸ್ ಮೈಲೇಜ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಅದು 4 ಡೇಸ್ ಆಗಿ 4 ಡೇಸ್ ಆಗಿದೆ. ಓಕೆ, ಇವ್ರು ಕೂಡ ನಮ್ಮ ಜೀಪಲ್ಲಿ ಕೂತ್ಕೊಂಡಿದ್ರು ನಾವು ಟೆಸ್ಟ್ ಡ್ರೈವ್ ಮಾಡುವಾಗ. ಬಿಕಾಸ್ ನಮ್ಮ ಜೀಪಲ್ಲಿ ಹೆಂಗೆ ಫೀಲ್ ಆಗ್ತಿದೆ ಅಂತ ಇವ್ರು ನೋಡಕ್ಕೆ ಮಾಡಿದ್ರು. ಸೊ ಇವ್ರು ಕೂಡ ಇವಾಗ ಇನ್ನೊಂದು ಗಾಡಿ ಕೂಡ ತೊಗೊಂಬಂದಿದ್ದಾರೆ. ಅಲ್ಲಿ ನೋಡ್ಬೋದು i20 i10 ಒಂದು ನಿಂತಿದೆ, ಅದು ಕೂಡ ತೊಗೊಂಬಂದಿದ್ದಾರೆ. ಯಾಕಂದರೆ ಗಾಡಿ 2 ವೀಲರ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮೋಟಾರ್ ಮೀನಿಯನ್ಸಿಂದ. ಸೊ ಅದಕ್ಕೆ ಕಾರ್ ಇವಾಗ ತೊಗೊಂಬಂದಿದ್ದೀವಿ. ಓಕೆ ಸರ್, ಅದ್ರ ಕೂಡ ನೆಕ್ಸ್ಟ್ ಫ್ಯೂಚರಲ್ಲಿ ಅಪ್ಡೇಟ್ಸ್ ತೊಗೊಳ್ಳೋಣ ಹೆಂಗಿದೆ ಅಂತ. ಥ್ಯಾಂಕ್ ಯು ಸರ್.